ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಒಳ್ಳೇದು ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ದೇವರು ನಿಮ್ಮನ್ನ ಮೇಲಕ್ಕೆ ತರ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನೀವು ತೆಳಗಡೆ ಬಿದ್ದರೆ ಪರವಾಗಿಲ್ಲ, ದೇವರ ಹೆಸರ್ಲಿಂತ ಪ್ರಾರ್ಥನಾ ಮಾಡ್ತಾ, ಆರಾಧನೆ ಮಾಡ್ತಾ, ವಾಕ್ಯ ಓದ್ತಾ, ಅನೇಕ ಶೋಧನೆಗಳ ಬಂದಾಗ ನೀ ತೆಳಗ ಬಿದ್ದೀನಿ ಅಂತ ಅಂದ್ಕೊಂಡಾಗ ದೇವರಿಗೆ ಸ್ತೋತ್ರ, ನಿನ್ನ ದೇವರು ನಿನ್ನ ಕೈ ಬಿಟ್ಟಿಲ್ಲ. ನೀ ತೆಳಗ ಬಿದ್ದಾಗ ಬಿ ನಿನ್ನ ಜೊತೆಗಿದ್ದ. ಈಗ ಮ್ಯಾಲೆ ನಿಂತು ನಿನ್ನ ದೇವರು ತೆಳಗ್ಲಿಂತ ನಿನ್ನ ಮ್ಯಾಲಕ್ಕೆ ತರಕತ್ತ. ಆಮೇಲೆ ನಿನಗೆ ಮ್ಯಾಲಕ್ಕೆ ತರಕತ್ತನ ದೇವರು. ಯಾಕಂದರೆ ಎಷ್ಟೇ ಕಷ್ಟ ಆದರೆ ನೀನು ದೃಢವಾಗಿ ನಿಂತಿದ್ದಿ. ನಿನ್ನ ದೇವರಾದ ಯೆಹೋವನು ನಿನ್ನನ್ನು ಕೈ ಹಿಡಿದು ಕೇಸಿ ನಡ್ಸಕತ್ತಾನ. ಆಮೇಲೆ ನೀನು ಕಷ್ಟದಾಗ ಬಿ ದೇವರಿಗೆ ಬಿಟ್ಟಿಲ್ಲ, ದುಃಖದಾಗ ಬಿ ದೇವರಿಗೆ ಬಿಟ್ಟಿಲ್ಲ. ಅನೇಕ ಶೋಧನೆ ಒಳಗಾದಾಗ ನಿನ್ನ ದೇವರಿಗೆ ನೀನು ಬಿಟ್ಟಿಲ್ಲ. ನಿನ್ನ ತಂದೆಯಾದ ಕರ್ತನು ನಿನ್ನ ಜೊತೆಗಿದ್ದು ನಿನಗ ಮೇಲಕ್ಕೆ ತರಕತ್ತಾನ. ಆಮೇನ್. ಭಯ ಪಡಬೇಡ. ಈಗ ದೇವರು ನಿನಗೆ ಹೊಸ ಒಂದು ಗಿಫ್ಟ್, ಒಂದು ವರದಾನ ಕೊಟ್ಟು ಆತನ ಸ್ವಭಾವ ನಿನಗೆ ಕೊಡಕತ್ತಾನ. ಆತನ ಶಾಂತಿ ನಿನಗೆ ಕೊಡಕತ್ತಾನ. ಆತನ ಒಂದು ಪವಿತ್ರಾತ್ಮ ನಿನ್ನ ಒಳಗಡೆ ವಾಸ ಮಾಡ್ತಾ ನಿನಗೆ ಆರಾಧನೆಗೆ ಎಬ್ಬಿಸ್ತಾ ಇದ್ದಾನೆ. ಒಂದು ವಾಕ್ಯ ಸುವಾರ್ಥಕ್ಕಾಗಿ ಎಬ್ಬಿಸಕತ್ತಾನ. ಒಂದು ಪ್ರಾರ್ಥನೆಗಾಗಿ ಎಬ್ಬಿಸಕತ್ತಾನ. ದೇಶಸ್ಥಳಗಾಗಿ ಪ್ರಾರ್ಥನೆಗಾಗಿ ಎಬ್ಬಿಸಕತ್ತಾನ. ದೇವರ ಅನೇಕ ರೀತಿಲಿಂತ ನಿನ್ನ ಕುಟುಂಬಕ್ಕೆ ಆಶೀರ್ವಾದ ಮಾಡಕತ್ತದ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದೋಣ. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆಮೇನ್. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ದೇವರಿಗೆ ಸ್ತೋತ್ರ. ಕಷ್ಟ ಬಂದಾಗ, ದುಃಖ ಬಂದಾಗ, ಸಮಸ್ಯೆ ಬಂದಾಗ, ಪ್ರಾಬ್ಲಮ್ ಬಂದಾಗ, ಕಣ್ಣೀರಿನಿಂದ ನೀನು ಅಳುತ್ತಾ ಇರುವಾಗ, ನಿನ್ನ ಮನಸ್ಸು ಒಡೆದೋದಾಗ, ನಿನ್ನ ದೇವರನ್ನ ಆರಾಧನೆ ಮಾಡ್ತಾ ಇದೆಯಲ್ಲ, ದೇವರಿಗೆ ಸ್ತೋತ್ರ. ದೇವರು ಅದು ನೋಡ್ತಾನ. ಅಷ್ಟು ಅನೇಕ ತೊಂದರೆ ಇದ್ದಾಗ ದೇವರನ್ನ ನೀನು ಕೂಗಿದ್ದಾಗ ದೇವರು ಅದೇ ನೋಡ್ತಾನೆ. ಯಾಕಂದ್ರೆ ಅನೇಕ ಶೋಧನೆಗಳು, ಕಷ್ಟಗಳು ಇದ್ದಾಗ ದೇವರನ್ನ ಕರೆಯೋದು ನೀನು ಬಿಟ್ಟಿಲ್ಲ, ಪ್ರಾರ್ಥನಾ ಮಾಡೋದು ಬಿಟ್ಟಿಲ್ಲ. ದೇವರಿಗೆ ಸ್ತೋತ್ರ. ಅನೇಕ ಸಮಸ್ಯೆಲಿಂತ ಇದ್ದಾಗ ದೇವರಲ್ಲಿ ಇರೋ ಮನಸ್ಸು ನಿಂಬಲ್ಲಿ ಅದಲ್ಲ. ದೇವರಿಗೆ ಸ್ತೋತ್ರ. ಆ ಮನಸ್ಸು ಕ್ರಿಸ್ತನಿಗೆ ನಂಬಿದ್ದು ಮನಸ್ಸಾದ. ಆ ಕ್ರಿಸ್ತನಿಗೆ ನಂಬಿದ ಮನಸ್ಸು ಅನೇಕ ಶೋಧನೆ ಬಂದಾಗ ನೀನು ಸ್ತೋತ್ರ ಹೇಳೋದು ಬಿಟ್ಟಿಲ್ಲ. ದೇವರಿಗೆ ಸ್ತೋತ್ರ. ಅದೇ ಸ್ವಭಾವಲಿಂತಾನೆ ನೀನು ಇದ್ದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನಿನಗೆ ಮೇಲಕ್ಕೆ ತರಕತ್ತಾನ ದೇವರು. ದೇವರಿಗೆ ಸ್ತೋತ್ರ. ಒಂದು ಮನಸ್ಸು ನಮ್ಮಲ್ಲಿ ಇರಬೇಕು ದೇವ ಜನಗಳೇ. ಯಾವ ಮನಸ್ಸು ಇರಬೇಕು? ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇರಬೇಕು. ಕ್ರಿಸ್ತನ ಮನಸ್ಸು ನಮ್ಮೊಳಗಡೆ ಇದ್ದಾಗ ನೀವು ಮೇಲಕ್ಕೆ ಬರ್ತೀರಿ. ಈಗ ಹೆಂಗು ಮೇಲಕ್ಕೆ ಬಂದಿವಿ, ನಾವು ಬಂದಿವಿ, ನೀವು ಬಂದಿವಿ. ಇನ್ನ ಮೇಲಕ್ಕೆ ಬರ್ತೀವಿ, ನೀವು ಇನ್ನ ಮ್ಯಾಗ ಬರ್ತೀರಿ. ನೀವು ಇನ್ನ ಅನೇಕ ರೀತಿಲಿಂತ ಮೇಲಕ್ಕೆ ಬಂದು ನಡೀತೀರಿ. ದೇವರಿಗೆ ಸ್ತೋತ್ರ. ಒಂದು ಮನಸ್ಸು ನಂಬಲ್ಲಿ ಇದ್ದಂತಾನೆ ಇರಬಾರ್ದು, ದೇವರದಾಗಿರ್ಬೇಕು. ನಮ್ಮ ಮನಸ್ಸಿನ ಒಳಗಡೆ ದೇವರ ಮನಸ್ಸು ಆಗಿರ್ಬೇಕು. ನಮ್ಮ ಮನಸ್ಸು ಒಳಗಡೆ ದೇವರ ಆತ್ಮನ ವಾಸ ಮಾಡಬೇಕು. ಆಮೇಲೆ ನಮ್ಮ ಮನಸ್ಸು ಲೋಕದ ಕಡೆಗೆ ಹೋಗ್ತದ. ನಮ್ಮ ಮನಸ್ಸು ಲೋಕ ಸಂಸಾರ ಕಡೆಗೆ ತಿರುಗ್ತದ. ನನಗೆ ಅದು ಬೇಕು, ನನಗಿದ್ದು ಬೇಕು, ನನಗಿದ್ದು ಬೇಕು, ನನಗೆ ಹಂಗಾಗ್ಬೇಕು, ನನಗೆ ಹಿಂಗಾಗ್ಬೇಕು. ದೇವರಿಗೆ ಸ್ತೋತ್ರ. ಹಂಗಲ್ಲ. ದೇವರಲ್ಲಿ ಇದ್ದ ಮನಸ್ಸು ನಂಬಲ್ಲಿ ನಿಂಬಲ್ಲಿದ್ದರೆ ದೇವರಿಗೆ ಸ್ತೋತ್ರ, ನಾವು ಪರಲೋಕಕ್ಕೆ ಸಂಬಂಧಪಟ್ಟವರಾಗ್ತೀವಿ. ನಮಗ ಆ ಮನಸ್ಸಿನಾಗ ಆಸೆ ಏನಿರ್ಬೇಕು? ನಮಗೆ ಪರಲೋಕದ ಆಸೆ ಇರ್ಬೇಕು. ಆ ಮನಸ್ಸಿನಾಗ ಆಸೆ ಏನಿರ್ಬೇಕು? ನಾವು ದೇವರನ್ನು ನೋಡೋದನ್ನ ಆಸೆ ಇರ್ಬೇಕು. ಆ ಮನಸ್ಸಿನಾಗ ಆಸೆ ಏನಿರ್ಬೇಕು? ನಾವು ಆರಾಧನೆ ಮಾಡೋದು ಆಸೆ ಇರ್ಬೇಕು. ವಾಕ್ಯ ಓದೋದು ಆಸೆ ಇರ್ಬೇಕು. ಪ್ರಾರ್ಥನೆ ಮಾಡೋದು ಆಸೆ ಇರ್ಬೇಕು. ಮತ್ತೆ ಬೇರೆದ ಆಸೆ ಇಲ್ಲ, ಬೇರೆ ಆಲೋಚನೆ ಅಲ್ಲ, ಬೇರೆ ಕಡೆಗೆ ಮನಸ್ಸಲ್ಲ, ದೇವರ ಕಡೆಗೆ ಮನಸ್ಸಿರ್ಬೇಕು. ಯಾಕಂದ್ರೆ ಕ್ರಿಸ್ತನಲ್ಲಿ ಇರೋದು ಮನಸ್ಸು ನಿಮ್ಮೊಳಗಡೆ ಆದ. ನಾನು ಲೋಕದ ಮೇಲೆ ಆಸೆ ಮಾಡ್ತೇನಂದ್ರೆ ತಪ್ಪಾಗ್ತದ. ದೇವರ ಮಕ್ಕಳೇ, ದೇವರ ಮೇಲೆ ಮನಸ್ಸಿರ್ಬೇಕು. ನಡಿ, ನೀನು ದೇವರ ಮೇಲೆ ನಂಬಿಕೆ ಇಟ್ಟಾಗ ಆತನ ಸ್ವಭಾವ ನಿನ್ನ ಒಳಗಡೆ ಬರ್ತದ. ಆ ಸ್ವಭಾವ ನಿನ್ನ ಒಳಗಡೆ ಬಂದಾಗ ನೀ ದೇವರನ್ನು ಆರಾಧಿಸಬೇಕು, ದೇವರ ವಾಕ್ಯ ಓದಬೇಕು, ನೀನು ಪ್ರಾರ್ಥನಾ ಮಾಡೋ ಮಗಳಾಗಬೇಕು, ಉಪವಾಸ ಮಾಡೋ ಮಗನಾಗಬೇಕು. ಸ್ವಾಮಿಯ ಮನಸ್ಸು ನಿನ್ನಲ್ಲಿ ಆದ, ಕ್ರಿಸ್ತನ ಮನಸ್ಸು ನಿನ್ನಲ್ಲಿ ಆದ, ಪವಿತ್ರಾತ್ಮ ನಿನ್ನ ಒಳಗಡೆ ವಾಸ ಮಾಡ್ತದ. ನಾನು ಬೇರೆ ಕಡೆಗೆ ಆಲೋಚನೆ ಮಾಡ್ತೀನಂತಲ್ಲ, ನಾನು ದೇವರ ಕಡೆಗೆ ಆಲೋಚನೆ ಮಾಡ್ತೀನಂತ ಇರಬೇಕು.
ಆ ಮನಸ್ಸು ನಿಂಬಲ್ಲಿಟ್ಕೊಂಡು ನೀನ್ ಲೋಕದಾಗ ಆಲೋಚನೆ ಮಾಡಿದ್ರೆ ದೇವರ ವಿರುದ್ಧ ಪಾಪ ಮಾಡಿದಂಗ ಆಗ್ತದ. ಸ್ವರ್ಗದ ವಿರುದ್ಧ ದೇವರ ವಿರುದ್ಧ ಪಾಪ ಮಾಡಿದಂಗ ಆಗ್ತದ. ಸ್ವರ್ಗದ ವಿರುದ್ಧ ದೇವರ ವಿರುದ್ಧ ಪಾಪ ಮಾಡ ಮಗ ಮಗಳಲ್ಲ. ಆತರ ಆಗಬಾರ್ದು. ದೇವರ ಸ್ವಭಾವ ನಿನ್ನಲ್ಲಿರಬೇಕು, ಲೋಕದ ಆಲೋಚನೆ ಬಿಡಬೇಕು. ಆಮೇನ್. ಯಾವ್ದು ಆಸೆ ಬಿಡಬೇಕು? ಲೋಕದ ಆಸೆ ಬಿಡಬೇಕು. ಸ್ವಾಮಿಯ ಮನಸ್ಸು ನಿಂಬಲ್ಲಿ ಅದ. ದೇವರು ಮನಸ್ಸು ನಿನಗೆ ಆ ತರ ಕೊಟ್ಟನ, ಪವಿತ್ರಾತ್ಮ ಕೊಟ್ಟನ. ಆಲೋಚನೆ ಮಾಡು, ತಿಳ್ಕೊ. ನಮ್ಮಲ್ಲಿ ಒಂದು ಮನಸ್ಸು ದೇವರದಾದ. ಆ ದೇವರ ಮನಸ್ಸು ನಮಗೇನಂತದ? ಪ್ರಾರ್ಥನಾ ಮಾಡು ಅಂತದ, ವಾಕ್ಯ ಓದು ಅಂತ. ಇನ್ನ ತಿಳ್ಕೊ, ವಾಕ್ಯ ಓದಿ ಆರಾಧನೆ ಮಾಡು, ತಂದೆಗೆ ಮಹಿಮೆ ಆಗಲಿ ಅಂತ. ಪವಿತ್ರಾತ್ಮ ನಿನಗೆ ಎಬ್ಬಿಸ್ತಾನ, ವಾಕ್ಯ ಓದೋದಕ್ಕೆ ಎಬ್ಬಿಸ್ತಾನ, ಪ್ರಾರ್ಥನಾ ಮಾಡಕ್ಕೆ ಎಬ್ಬಿಸ್ತದ. ನಾವು ಲೋಕದ ಕಡೆಗೆ ಗಮನ ಕೊಟ್ರೆ ಪವಿತ್ರಾತ್ಮ ನನ್ಗೆ ಎಬ್ಬಿಸೋದಿಲ್ಲ. ಯಾಕೆ ಎಬ್ಬಿಸಲ್ಲ ಅಂತಂದ್ರೆ, ಪವಿತ್ರಾತ್ಮ ನಿನ್ನ ಒಳಗಿರಕ, ಆರಾಧನೆ ಮಾಡಾಕ, ವಾಕ್ಯ ಓದಾಕ ಲೋಕದ ಕಡೆಗೆ ತಿರುಗು ಅಂತಲ್ಲ, ದೇವರ ಕಡೆಗೆ ತಿರುಗು ಅಂತ. ಅಲ್ಲೆಲ್ಲೂಯ್ಯ. ನಾವು ಅನೇಕ ರೀತಿಲಿಂತ ಕಷ್ಟ ಸಮಸ್ಯೆ ಬಂದಾಗ ದೇವರು ಹೇಳಿದ ಮಾತೇ ಕೇಳ್ತಾ ಹೋದ್ರೆ ದೇವರಿಗೆ ಮಹಿಮೆ ಆಗ್ತದ, ನಮ್ಗೆ ಅದ್ರಾಗ ಫಲ ಬರ್ತದೆ. ಯಾಕಂದ್ರೆ ನನ್ನ ಮನಸ್ಸನ್ನು ಕೊಟ್ಟದ್ದು ಖರಾಬ್ ಮಾಡ್ಕೊಂಡಿಲ್ಲ ನನ್ನ ಮಗಳು ಅಂತಾನ ದೇವರು. ನಾನು ಪವಿತ್ರಾತ್ಮನು ಕೊಟ್ಟೀನಿ, ಆ ಪವಿತ್ರಾತ್ಮನು ಈ ಮಗ ಆ ಪವಿತ್ರಾತ್ಮನ ಮಾತು ಕೇಳುತ್ತಾ ನಡೀತಾ ಇದ್ದಾನೆ ಅಂತ ದೇವರಿಗೆ ಮಹಿಮೆ ಆಗ್ತದ. ಶೈತಾನಲ್ಲಿ ತೆಳಗಡೆ ಬೀಳ್ತಾನ, ಶೈತಾನ ಒಡೆ ಹೋಗ್ತಾನ, ಶೈತಾನ್ ಚೆದರಿ ಹೋಗ್ತಾನೆ. ಯಾಕಂದ್ರೆ ದೇವರ ಸ್ವಭಾವ ನಿಮ್ಮೊಳಗಡೆ ಆದ, ಪವಿತ್ರಾತ್ಮ ನಿಮ್ಮೊಳಗಡೆ ಆನ. ಆ ಪವಿತ್ರಾತ್ಮ ಏನ್ ಹೇಳ್ತಾನೋ ಅದು ಕೇಳುತ್ತಾ ನಡಿಬೇಕು, ಆತನ ಆರಾಧಿಸಬೇಕು, ಆತನೇ ಪ್ರಾರ್ಥನೆ ಮಾಡಬೇಕು. ಅವಾಗ ನಿನ್ನ ಕರ್ತನಾದ, ನಿನ್ನ ತಂದೆಯಾದ ನಿನ್ನ ದೇವರು ನಿನಗೆ ಕೈ ಹಿಡಿದು ಮೇಲಕ್ಕೆ ತರ್ತಾನ. ಆತನ ರಹಸ್ಯಗಳು ತಿಳಿಸ್ತಾನ, ವಾಕ್ಯದ ರಹಸ್ಯ ತಿಳಿಸ್ತಾನ, ಪರಲೋಕದ ರಹಸ್ಯ ತಿಳಿಸ್ತಾನ. ದೇವರು ನಿನಗೆ ಮೇಲಕ್ಕೆ ತರ್ತಾನೆ. ಯಾಕಂದ್ರೆ ದೇವರ ಸ್ವಭಾವ ನಿನ್ನ ಒಳಗಡೆ ಆದ. ಆಮೇಲೆ ಅಲ್ಲೆಲ್ಲೂಯ್ಯ. ಈ ವಾಕ್ಯ ಈ ಜೀವನದಾಗ ಆಶೀರ್ವಾದ ಆಗ್ಲತ್ತ. ಪ್ರಾರ್ಥನೆ ಮಾಡಿ. ಎಸ್ ಪ್ರಭು, ಸ್ತೋತ್ರ. ಹೌದು ತಂದೆ, ಹೌದು ರಾಜ್ಯ. ಆಮೆನ್. ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.